ಜೆಪಿ ಭವನದ ಪಕ್ಷದ ಕಚೇರಿಯಲ್ಲಿ ಇವತ್ತು ನಡೀತಾ ಇರತಕ್ಕಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತಿನ ದಿನ ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂತ ಮೂಲ ಉದ್ದೇಶ ಕಳೆದ ಹಲವಾರು ದಿನಗಳಿಂದ ತಿಂಗಳುಗಳಿಂದ ಅವರ ಜಮೀನುಗಳನ್ನ ಕಳ್ಕೊಳ್ತಕ್ಕಂತ ಒಂದು ಆತಂಕದ ದಿನಗಳನ್ನ ಏನು ಎದುರಿಸ್ತಾ ಇದ್ದಾರೆ. ನಮ್ಮೆಲ್ರಿಗೂ ಕೂಡ ವಿಷಯ ತಿಳಿದಿರೋ ಹಾಗೆ ರಾಜ್ಯ ಸರ್ಕಾರ ಯಾವ ರೀತಿ ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ದಿರಾ ಕೆಲವೊಂದಷ್ಟು ಅವರ ನಡೆಗಳು ನಡವಳಿಕೆಗಳು ಪ್ರತಿನಿತ್ಯ ರೈತರಲ್ಲಿ ಒಂದು ಆಕ್ರೋಶ ಉಂಟು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸತ್ಯ. ಇದು ಬಹುಶಃ ಪ್ರತಿನಿತ್ಯವೂ ಕೂಡ ನಾವು ಬಿಡದಿಯ ಭಾಗದಲ್ಲಿ ರೈತರು ಹಳ್ಳಿಗಳಿಗೆ GBDA ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ರೈತರ ಬಳಿ ಹೋಗಿ ಸರ್ಕಾರದ ಕೆಲವೊಂದಷ್ಟು ವ್ಯಕ್ತಿಗಳು ಮಾಡಿರ್ತಕ್ಕಂಥ ಆದೇಶವನ್ನೇ ಮುಂದಿಟ್ಕೊಂಡು ಇವತ್ತು ಅವ್ರಿಗೂ ಕೂಡ ಬಹುಶಃ ಕೈ ಕಟ್ಟೆ ಹಾಕ್ದಂಗೆ ಆಗಿದೆಯೇನೋ ಅಂತಕ್ಕಂಥದ್ದು ಭಾವಿಸ್ಬೇಕಾಗ್ತದೆ. ಆದರೆ ಈ ವಿಚಾರದಲ್ಲಿ ಪ್ರತಿದಿನ ಯಾತನೆಯನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಆ ಭಾಗದ ರೈತರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಬಹಳ ದಿನಗಳಿಂದ ಸರ್ಕಾರದ ಕೆಲವೊಂದಷ್ಟು ದುರುದ್ದೇಶಗಳು ಇವತ್ತು ರೈತರ ವಿರುದ್ಧವಾಗಿ ಅವರ ಜಮೀನನ್ನ ಕಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಏನು ಮಾಡ್ತಾ ಇದ್ದಾರೆ, ಇದನ್ನ PPT ಮೂಲಕ ಒಂದು ಪ್ರೆಸೆಂಟೇಷನ್ನ ಇವತ್ತು ಮಾಧ್ಯಮದ ಮಿತ್ರರ ಮುಂದೆ ಇಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ ಮಾಡಿ ನಮ್ಮ ಪಕ್ಷದ ವಿಧಾನ ಪರಿಷತ್ನ ಸದಸ್ಯರು ಶರವಣ ಸಾಹೇಬರಿದ್ದಾರೆ ಮತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಅವರ ವ್ಯಾಪ್ತಿಗೆ ಸೇರ್ತಕ್ಕಂಥ ಬಿಡದಿಯ ಭಾಗದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಈ ಒಂದು ಸಮಸ್ಯೆಯ ಕುರಿತಾಗಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಶ್ರೀಕಂಠೇಗೌಡರು ಸಾಹೇಬರು, ತಿಪ್ಪೇಸ್ವಾಮಣ್ಣ ಅವರು, ವಕ್ತಾರಗಳಾಗಿರ್ತಕ್ಕಂಥ ಗಂಗಾಧರ್ ಮೂರ್ತಿ ಅವರು, ದೇವರಾಜ್ ಅಣ್ಣ ಅವರು ಮತ್ತು ಪ್ರದೀಪ್ ರವರು, ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ಉದ್ದೇಶ ಒಂದೇ, ರೈತರ ಮೇಲೆ ಆಗ್ತಾ ಇರ್ತಕ್ಕಂಥ ಈ ಒಂದು ಧೋರಣೆ ಏನಿದೆ ಇವೆಲ್ಲವನ್ನ ಖಂಡಿಸಿ ನಾಳೆಯ ದಿನ ಪಕ್ಷದ ವತಿಯಿಂದ ನಮ್ಮ ಪಕ್ಷದ JDLP ನಾಯಕರು ಸುರೇಶ್ ಬಾಬಣ್ಣ ಅವ್ರಿಗೂ ಕೂಡ ಹಲವಾರು ದಿನಗಳಿಂದ ಮಾತನಾಡಿದ್ದೇನೆ, ಮಂಜಣ್ಣ ಅವರು ಕೂಡ ಮಾತನಾಡಿದ್ದಾರೆ, ಬಹಳ ಜನ ಶಾಸಕರಿಗೂ ಕೂಡ ನಾಳೆಯ ದಿನ ರೈತರು ಏನು ಈ ಒಂದು ಹೋರಾಟವನ್ನ ಹಲವಾರು ದಿನಗಳಿಂದ ಪ್ರತಿನಿತ್ಯವೂ ಕೂಡ ಅಲ್ಲಿ ರೈತ ಹೋರಾಟಗಾರರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಏನ್ ಸೇರಿದ್ದಾರೆ ಅವರೆಲ್ಲರನ್ನು ಕೂಡ ಭೇಟಿಯನ್ನ ಮಾಡಿ ಅವರ ಜೊತೆಯಲ್ಲಿ ಜನತಾದಳ ಪಕ್ಷ ಈ ವಿಚಾರದಲ್ಲಿ ಕೇವಲ ಇದು ಒಂದು ದಿನದ ಹೋರಾಟ ಆಗ್ಲಿ, ಒಂದು ದಿನದ ಒಂದು ಪ್ರತಿಭಟನೆಯ ಕರೆ ಕೊಟ್ಟಿರ್ತಕ್ಕಂಥದ್ದಲ್ಲ.
ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಇತ್ತೀಚೆಗೆ ಹಲವಾರು ಘಟನೆಗಳು, ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆ ನಮ್ಮ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲೂ ಇದೇ ರೀತಿ KIDB ಮೂಲಕ ಲ್ಯಾಂಡ್ ಅಕ್ವಿಸಿಷನ್ ಪ್ರಕ್ರಿಯೆ ನಡೀತು. ಈಗಾಗಲೇ ಅಲ್ಲಿ 2 ಬಾರಿ 3 ಬಾರಿ ಲ್ಯಾಂಡ್ ಅಕ್ವಿಸಿಷನ್ ಆಗೋಗಿ ಕೊನೆ ಹಂತಕ್ಕೆ ಇನ್ನೇನು ಅದು ಕೂಡ ಲ್ಯಾಂಡ್ ಅಕ್ವಿಸಿಷನ್ ಆಗೋಗಿದ್ರೆ ಇನ್ನೇನು ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಯಾರು ಕೂಡ ರೈತರು ಉಳಿತಕ್ಕಂಥ ಪ್ರಶ್ನೆ ಇರ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಬಹುಶಃ ಹತ್ತತ್ರ 1000 ದಿನಕ್ಕಿಂತ ಹೆಚ್ಚು ದಿನಗಳು ರೈತರು ಬೀದಿಲಿಳಿದು ಹೋರಾಟ ಮಾಡಿ ಸದ್ಯದ ಮಟ್ಟಕ್ಕೆ ಒಂದು ಹಂತದ ಒಂದು ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದೇ ರೀತಿ ಇವತ್ತು ಬಿಡದಿನಲ್ಲಿ ಇವತ್ತೇನು ನಿರಂತರವಾಗಿ ರೈತರ ಮೇಲೆ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ಈ ರೀತಿ ಇದೆ. ಇವೆಲ್ಲವನ್ನ ಖಂಡಿಸಿ ನಾಳೆಯ ದಿನ ಉಗ್ರವಾಗಿ ಜನತಾದಳ ಪಕ್ಷದ ವತಿಯಿಂದ ಒಂದು ಹೋರಾಟ ಮತ್ತೆ ಪ್ರತಿಭಟನೆಯ ಮೂಲಕ ರೈತರ ಪರವಾಗಿ ಕೇವಲ 1 ದಿನದ ಹೋರಾಟ ಅಲ್ಲ, ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತಕ್ಕಂಥದ್ದು ಜನತಾದಳ ಪಕ್ಷದ ಎಲ್ಲ ನಾಯಕರುಗಳ ಒಂದು ಗುರಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಜೊತೆಯಲ್ಲಿ ನಾಳೆಯ ದಿನ ನಮ್ಮ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಜೊತೆಯಲ್ಲಿ ಮಾಜಿ ಪ್ರಧಾನ ಮಂತ್ರಿಗಳು ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ರೈತರನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದಕ್ಕೆ ಎಲ್ಲವೂ ಕೂಡ ನಾಳೆಯ ದಿನ ಹೋರಾಟದ ಮೂಲಕ ಆ ಭಾಗದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು, ಎಲ್ಲರೂ ಕೂಡ ಕಾರ್ಯಕರ್ತರು, ಮುಖಂಡರು, ಜೊತೆಯಲ್ಲಿ ರೈತ ಹೋರಾಟಗಾರರು ಕೂಡ ನಮ್ಮ ಜೊತೆಯಲ್ಲಿ ನಾಳೆಯ ದಿನ ಪಾಲ್ಗೊಳ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳು ಹಲವಾರು ತಿಂಗಳುಗಳಿಂದ ನಿರಂತರವಾಗಿ ನಮ್ಮೆಲ್ಲರ ಮನಸ್ಸುಗಳಲ್ಲಿ ಏನು ಮೂಡಿದೆ, ಇದಕ್ಕೆ ಒಂದು ಪ್ರೆಸೆಂಟೇಷನ್ ಮೂಲಕವಾಗಿ ಮಾಧ್ಯಮದ ಮಿತ್ರರ ಹತ್ರ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಇವೆಲ್ಲವೂ ಕೂಡ ಪ್ರಸ್ತಾವನೆಯನ್ನ ಇಡಬೇಕು ಅಂತಕ್ಕಂಥದ್ದು ಇವತ್ತು ತೀರ್ಮಾನವನ್ನ ಮಾಡಿದ್ದೇವೆ. ಒಂದಷ್ಟು ಸ್ಲೈಡ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ, ಅದನ್ನ ತಾವೆಲ್ಲರೂ ಕೂಡ ಗಮನಿಸಬಹುದು. GBIT AI ನಗರವಾಗಿ ಪರಿವರ್ತನೆ ಮಾಡ್ತೀವಿ ಅಂತಕ್ಕಂಥದ್ದು ವಿಶೇಷವಾಗಿ ಈ ವಿಚಾರದಲ್ಲಿ ಬಹಳ ಕಾಳಜಿಯನ್ನ ವಹಿಸಿ ಒಂದು ಹೆಜ್ಜೆಯನ್ನ ಇಟ್ಟಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು. ತಾವು ಅಲ್ಲೊಂದೇ ನಿಮಿಷ ಹಿಂದೆ ಹೋಗೋಣ. ಹತ್ತತ್ರ 9,000 ಎಕರೆಯಷ್ಟು ಆ ಪ್ರದೇಶದಲ್ಲಿ ಅಭಿವೃದ್ಧಿ ಪಡಿಸ್ತೇವೆ ಅಂತಕ್ಕಂಥದ್ದು. ಯಾಕೆಂದ್ರೆ ಅಲ್ಲಿ ಜಮೀನು ಇರ್ತಕ್ಕಂಥದ್ದು ಹತ್ತತ್ರ 9,000 ಎಕರೆ ಕೃಷಿ ಜಮೀನಿದೆ ಅಂತಕ್ಕಂಥದ್ದು ನಮ್ಗಿರ್ತಕ್ಕಂಥ ಮಾಹಿತಿ. ಅದರಲ್ಲಿ ಕೆಲವೊಂದಷ್ಟು ಈ ಸರ್ಕಾರಿ ಮಾಲಕತ್ವದಲ್ಲಿ ಇರ್ತಕ್ಕಂಥವು ಕೂಡ ಒಂದಷ್ಟು ಜಮೀನುಗಳಿದೆ, ಅದು ಕೂಡ ಎಲ್ಲ ಡೀಟೇಲ್ಸ್ ತಗೊಂಡಿದೀವಿ, ಹೇಳ್ತಾ ಹೋಗ್ತೇವೆ. ಆದ್ರೆ ಇಲ್ಲಿ ಕೆಳಗಡೆ 4ನೇ ಪಾಯಿಂಟ್ ಒಂದು ಅಂಶ ನೀವು ಗಮನಿಸಬಹುದು. 2,000ಕ್ಕೂ ಅಧಿಕ ಎಕರೆ ಪ್ರದೇಶಗಳಲ್ಲಿ AI ಕೈಗಾರಿಕೆಗಳು, IT, ಸ್ಮಾರ್ಟ್ ಆಪ್ಗಳು, ಗೃಹ ನಿರ್ವಹಣೆ, ಆರೋಗ್ಯ ಸೇವೆ, ಶಿಕ್ಷಣ, ಸಂಸ್ಕೃತಿ ಹಾಗೂ 1,100 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಉದ್ಯಾನಗಳು ಮತ್ತು ಮೈದಾನಗಳು, ಹಸಿರು ಮತ್ತು ಸುಸ್ಥಿರ ನಗರವನ್ನು ಖಾತ್ರಿ ಪಡಿಸುತ್ತೇವೆ ಎಂದು ಸರ್ಕಾರ ತಿಳಿಸಿದೆ. ಎಷ್ಟು? 2,000 ಎಕರೆಯಷ್ಟು ಇದರಲ್ಲಿ ಯುಟಿಲೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಮಾತೆತ್ತಿದ್ರೆ AI ಸಿಟಿ ನಿರ್ಮಾಣ ಮಾಡ್ತೇವೆ, AI ಸಿಟಿ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಮಾತನಾಡ್ತೇವೆ, ಸ್ವಲ್ಪ ಮುಂದೆ ಹೋಗಿ. ಯೋಜನೆ ನಡೀತಾ ಇರುವುದು ಎಲ್ಲಿ? ಒಟ್ಟು ಗ್ರಾಮಗಳ ಸಂಖ್ಯೆ 10 ಹಳ್ಳಿಗಳಲ್ಲಿ ಈ ಯೋಜನೆ ನಡೆಸಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಯೋಜನೆಯ ಒಟ್ಟು ಪ್ರದೇಶ ಎಕರೆಗಳಲ್ಲಿ ಮಾತನಾಡ್ತಕ್ಕಂಥದ್ದಾದ್ರೆ 8,493 ಎಕರೆ.
ಖಾಸಗಿ ಮಾಲೀಕತ್ವ ಜಮೀನುಗಳು ಇದರಲ್ಲಿ ಇರುವಂತದ್ದು 6,731 ಎಕರೆ. ಇನ್ನ ಸರ್ಕಾರಿ ಮಾಲೀಕತ್ವದಲ್ಲಿ ಜಮೀನುಗಳು ಇರ್ತಕ್ಕಂಥದ್ದು 750 ಎಕರೆ ಅಷ್ಟೇ. ಇನ್ನ ಜಲಮೂಲಗಳು ಪ್ರದೇಶ ಅಂದ್ರೆ ನಿಮ್ಗೆ ಅಲ್ಲಿ ಹರಿತಕ್ಕಂತ ಅರ್ಕಾವತಿ ಲೇಕ್ ಇರ್ಬೋದು, ಕೆಲವೊಂದಷ್ಟು ವಾಟರ್ ಬಾಡೀಸ್ಗಳು, ಋಷಭಾವತಿ ಇರ್ಬೋದು, ಒಂದಷ್ಟು ವಾಟರ್ ಬಾಡೀಸ್ ಎಲ್ಲ ಸೇರಿದಂತೆ 1012 ಎಕರೆ ಇದೆ ಅಂತಕ್ಕಂಥದ್ದು ಇಲ್ಲಿವರೆಗೂ ತಿಳಿದಿರ್ತಕ್ಕಂಥ ವಿಚಾರ. ಅದರಲ್ಲಿ ನಮ್ಮ ರಾಮನಗರ ಜಿಲ್ಲೆ, ರಾಮನಗರ ತಾಲೂಕು, ಬಿಡದಿ ಹೋಬಳಿಯ ಬೈರಮಂಗಲ, ಬನ್ನಿಗಿರಿ, ಹೊಸೂರು, ಕೆಜಿ ಗೊಲ್ಲರಪಾಳ್ಯ, ಕಂಚುಗಾರನಹಳ್ಳಿ, ಅರಳಾಲು ಸಂದ್ರ, ಕೆಂಪಯ್ಯನಪಾಳ್ಯ, ಕಂಚುಗಾರನಹಳ್ಳಿ ಕಾವಲು, ಮಂಡಲಹಳ್ಳಿ ಹಾಗೂ ಹಾರೋಹಳ್ಳಿ ತಾಲೂಕು, ಹಾರೋಹಳ್ಳಿಯ ಹೋಬಳಿಯ ವಡೇರಹಳ್ಳಿ ಭಾಗಶಃ ಗ್ರಾಮ ಸೇರಿ ಒಟ್ಟು 10 ಗ್ರಾಮಗಳು, ಟೋಟಲಿ 10 ವಿಲೇಜಸ್. ಮುಂದೆ ಹೋಗ್ಬೋದಲ್ಲ. ಈ ಯೋಜನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ GBDA ಅಂತ ಈಗೇನು ಹೊಸದಾಗೆ 2 ವರ್ಷದ ಹಿಂದೆ ರಚನೆ ಆಗಿದೆ. ಇದು 1987ರ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ಅಡಿಯಲ್ಲಿ ರಚಿಸಲಾಗಿದ್ದು, ಈ ಹಿಂದಿನ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನಾ ಪ್ರಾಧಿಕಾರವನ್ನ ಮೇಲ್ದರ್ಜೆಗೇರಿಸಲಾಗಿದೆ. ನೆಕ್ಸ್ಟ್ ಹೋಗ್ಬೋದ. ಯೋಜನೆಯ ಕಾಲಾನುಕ್ರಮ 2023-2025 ಇಲ್ಲಿಯವರೆಗೂ, ಅಪ್ ಟಿಲ್ ಡೇಟ್ ಫ್ರಮ್ 23 to 25. 18/11/2023 ಅಂದ್ರೆ ಡಿಸೆಂಬರ್ 2023 GBDA ಸ್ಥಾಪನೆ ಆದಂತದ್ದು. ಇದನ್ನ ಮೇಲ್ದರ್ಜೆಗೆ ಏರಿಕೆ ಮಾಡಿರತಕ್ಕಂಥದ್ದು. ಹಿಂದೆ ಇದ್ದ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನಾ ಪ್ರಾಧಿಕಾರವನ್ನ ಮೇಲ್ದರ್ಜೆಗೇರಿಸಿ, ಅದೇ ಈಗ ಓದದ್ನಲ್ಲ ಅದೇ ವಿಚಾರವೇ. ಮತ್ತೆ ಸಚಿವ ಸಂಪುಟ ಅನುಮೋದನೆಯನ್ನ 30ನೇ ತಾರೀಕು ಜನವರಿ, ಈ ವರ್ಷ ಜನವರಿ 30ನೇ ತಾರೀಕು 2025 ಸಚಿವ ಸಂಪುಟದಲ್ಲಿ ಒಂದು ಅನುಮೋದನೆಯನ್ನ ಕೊಡ್ತಾರೆ. ಯೋಜನೆಯನ್ನು ಪ್ರಾರಂಭಿಸಲು ಸಚಿವ ಸಂಪುಟವು ಬಿಡದಿ ಸೇರಿದಂತೆ ಸಮಗ್ರ ಉಪನಗರಗಳಿಗೆ ಅನುಮೋದನೆ ನೀಡಿ ಭೂಸ್ವಾಧೀನ ಮತ್ತು ಹಣಕಾಸು ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿತು. ಮತ್ತೆ 12 ಮಾರ್ಚ್ ಇದೇ ವರ್ಷ 2025 ಪ್ರಾಥಮಿಕ ಅಧಿಸೂಚನೆ. GBDA ರಾಮನಗರ ಮತ್ತು ಹಾರೋಹಳ್ಳಿ ಪ್ರದೇಶಗಳಲ್ಲಿ 8,493 ಎಕರೆಗಳಿಗೆ ಪ್ರಾಥಮಿಕ ಸ್ವಾಧೀನ ಅಧಿಸೂಚನೆಯನ್ನು ಹೊರಡಿಸಿತು. ಮುಂದೆ ಹೋಗ್ಬೋದಲ್ಲ. ಯೋಜನೆ ಕಾಲಾನುಕ್ರಮ 2023-2025 ಇದೇ ವರ್ಷ 5ನೇ ತಾರೀಕು 5/9/2025 DCM ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರ್ತಕ್ಕಂಥ ವಿಚಾರ, ಪರಿಹಾರ ಮಾದರಿ ಘೋಷಣೆ. ಸರ್ಕಾರ ನಗದು 1.25 ಕೋಟಿಯಿಂದ 2.5 ಕೋಟಿ ಪ್ರತಿ ಎಕರೆಗೆ ಅಥವಾ ಅಭಿವೃದ್ಧಿ ಹೊಂದಿದ ಭೂಮಿ ಮಾದರಿಯನ್ನು 50/50 ಪ್ರಸ್ತಾಪಿಸಿತ್ತು. ಹಾಗೂ ಪೂರ್ಣ ನಗದು ಪರಿಹಾರ ನೀಡುವವರಿಗೆ ಮಾಸಿಕ ಮಧ್ಯಂತರ ಅನುದಾನದ ಭರವಸೆ ನೀಡಿತು. ಮತ್ತೆ 11/9/2025 ಜಂಟಿ ಮಾಪನವನ್ನು ಘೋಷಿಸಲಾಯಿತು. ರೈತರ ವಿರೋಧದ ನಡುವೆಯೂ ಸರ್ಕಾರ ಮೊಬೈಲ್ ಅಪ್ಲಿಕೇಶನ್ ಆಧಾರಿತ ಜಂಟಿ ಸಮೀಕ್ಷೆಗಳನ್ನ ಪ್ರಾರಂಭಿಸಿತ್ತು. 90 ದಿನಗಳಲ್ಲಿ ಪೂರ್ಣಗೊಳಿಸುವುದಾಗಿ ಮಾಹಿತಿ ನೀಡಿರುತ್ತಾರೆ. ಅಂದ್ರೆ ಇಲ್ಲಿ ಮಂಜಣ್ಣ ಅವ್ರ ಹತ್ರ ನಾನು ಆಮೇಲೆ ಹೋಗ್ತಾ ತೋರಿಸ್ತೀನಿ. ಏನೀಗ ಒಂದು ಜಂಟಿ ಸರ್ವೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಫೈನಲ್ ಡೇಟ್, ಇಷ್ಟು ಟೈಮಲ್ಲಿ ನಾವು ಮಾಡಲೇಬೇಕು ಈ ಕಾಲಮಿತಿಯಲ್ಲಿ ಅಂತಕ್ಕಂಥದ್ದು ತೀರ್ಮಾನ ಮಾಡಿ ಏನು ಹೊರಟಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರ. ಮತ್ತೆ ಅಂತಿಮವಾಗಿ ಅಧಿಸೂಚನೆ ಡಿಸೆಂಬರ್ 2025 ಇದು ಗುರುತಿಸಲಾಗಿದೆ. ಯೋಜನೆಯ ಮುಂದಿನ ಹಂತ ಅಂತಿಮ ಅಧಿಸೂಚನೆ ಪ್ರಕಟಣೆ. ಪರಿಹಾರ
ಸಮ್ಮತಿ ಭೂಮಿಯ ಸ್ವಾಧೀನದ ಸಂದರ್ಭದಲ್ಲಿ ಹಣಕಾಸು ಪರಿಹಾರ, ಲ್ಯಾಂಡ್ ಅಕ್ವಿಸಿಷನ್ ಅಂತ್ಯದಿಂದ 30 ದಿನಗಳಲ್ಲಿ ಒಳಗಡೆ. ಇದು ಮುಂದೆ ಹೋಗಿಪ್ಪ, ಇದೇನು ಬೇಡ. ಇಲ್ಲಿ ಬಹಳ ಮುಖ್ಯವಾದಂತ ಅಂಶ ಇದು. ರೈತರು ಆ ಭಾಗದಲ್ಲಿ ಕೃಷಿಯನ್ನೇ ನಂಬ್ಕೊಂಡು ಕೃಷಿಯ ಆಧಾರದ ಮೇಲೆ ಪ್ರತಿನಿತ್ಯ ಬದುಕನ್ನ ಕಟ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ, ಜೀವನೋಪಾಯವನ್ನ ಕಟ್ಕೊಂಡಿರ್ತಕ್ಕಂಥ ರೈತರು ಹತ್ತತ್ರ 10 ಲಕ್ಷಕ್ಕೂ, ಇದು ಸ್ಪೆಸಿಫಿಕ್ ಆಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ, 10 ಲಕ್ಷಕ್ಕೂ ಮಿಗಿಲಾಗಿ ಅಲ್ಲಿ ತೆಂಗಿರ್ಬೋದು, ಮಾವು, ಇವೆಲ್ಲವೂ ಕೂಡ ಇರ್ತಕ್ಕಂಥ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ತೋಟಗಾರಿಕೆ ಬೆಳೆ ಪ್ಲಸ್ ಪ್ರತಿನಿತ್ಯ KMFಗೆ 6 ಲಕ್ಷಕ್ಕೂ ಹೆಚ್ಚು ಲೀಟರ್ ಹಾಲನ್ನ ಸರಬರಾಜು ಆ ಒಂದು 10 ಹಳ್ಳಿಗಳಿಂದ ಮಾತ್ರ ನಾವು ಸೇರಿಸಿ ಹೇಳ್ತಾ ಇರ್ತಕ್ಕಂಥದ್ದು. ತಿಂಗಳಿಗೆ 6 ಲಕ್ಷ ಮಾಡಲಾಗ್ತಾ ಇದೆ. ಪ್ಲಸ್ 3,500ಕ್ಕೂ ಹೆಚ್ಚು ರೈತರು ಮತ್ತೆ ಕಾರ್ಮಿಕರು ಕೃಷಿಯನ್ನ ಅವಲಂಬಿಸಿರುತ್ತಾರೆ. ಅಂದ್ರೆ ಬದುಕು ಕಟ್ಕೊಂಡಿದ್ದಾರೆ. ಅಲ್ಲಿ 10 ಹಳ್ಳಿಗಳಲ್ಲಿ ನನಗ್ ತಿಳಿದ ಮಟ್ಟಕ್ಕೆ ಒಂದು 3,500 ರೈತ ಕುಟುಂಬಗಳು ವಾಸ ಆಗಿರ್ತಕ್ಕಂಥದ್ದು. ಅದರಲ್ಲಿ ಒಂದು 15ರಿಂದ 16,000 ಜನಸಂಖ್ಯೆಯಲ್ಲಿ ಇದೆ ಅಂತಕ್ಕಂಥದ್ದು ಕೂಡ ನಾವೆಲ್ಲ ವಿಷಯ ತಿಳ್ಕೊಂಡಿದ್ದೇವೆ. ಇದರ ಹೊರತಾಗಿಯೂ ಸರ್ಕಾರವು ಫಲವತ್ತಾದಂತ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಏನು ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಯಾಕೆಂದ್ರೆ ಅಲ್ಲೇ ನೀರಾವರಿ ಕೊರತೆ ಏನಿಲ್ಲ ನಮ್ಮ ಭಾಗದಲ್ಲಿ. ಈಗಾಗಲೇ ಒಂದು ವಿಚಾರ ಅಣ್ಣ, ಇಲ್ಲಿ ಬಹಳ ಪ್ರಮುಖವಾದಂತ ಅಂಶ ಕೆಳಗಡೆ ಮಂಜಣ್ಣ ಅವ್ರಿಗೂ ತಿಳಿದಿದೆ. ಇದು ಬಹಳ ಹಿಂದೆನೆ KDB ಅಕ್ವಿಸಿಷನ್ ಆಗಿರ್ತಕ್ಕಂಥದ್ದು. 910 ಎಕರೆ ನಮ್ಮ ಆರೋಹಳ್ಳಿ ಇರ್ಬೋದು, ಪ್ಲಸ್ ಕೆಂಚಗನಹಳ್ಳಿ, ಕಾವಲು, ಈ 3 ಪ್ರದೇಶದಿಂದ ಸೇರಿ ಹತ್ತತ್ರ 910 ಎಕರೆ KDB ಇಂದ ಅಕ್ವಿಸಿಷನ್ ಆಗಿದೆ. ಇಲ್ಲಿ ನೀವು AICT ಮಾಡ್ತಿರೋ ಅಥವಾ IT ತಗೋಬರ್ತಿರೋ ಅಥವಾ ಮಗದೊಂದು ನೀವೇನೋ ಹೇಳ್ಕೊಂಡಿದ್ದೀರಲ್ಲ, ಅದೇನೇನೋ ಪಾಪ ನಿಮ್ ಕನಸಿನ ಯೋಜನೆಗಳು ನೀವು ಮಾಡ್ತೀರಾ ಅನ್ನೋದಾದ್ರೆ, ಈ 910 ಎಕರೆನಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ ತೋರಿಸಿ ಜನಕ್ಕೆ. ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ, ಇಲ್ಲ ಈ ರೀತಿ ನಾವು ಮಾಡ್ಬೋದು, ಆಮೇಲೆ ಅದೇನೋ ಪಾಪ ನೀವು ಇನ್ನು ಮುಂದೆ ಹೋಗ್ತಾ ಹೇಳ್ತೀನಿ 3 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನ ನಾವು ಸಂಪೂರ್ಣಗೊಳಿಸ್ಬಿಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಪಾಪ ಏನ್ ಹೇಳ್ತಿದ್ದೀರಿ, ಅದನ್ನ ಈ 910 ಎಕರೆ KDB ಅಕ್ವಿಸಿಷನ್ ಆಗಿರ್ತಕ್ಕಂಥ ಜಮೀನ್ ಏನಿದೆ, ದಯವಿಟ್ಟು ನೀವು ಇಲ್ಲಿ ಅದೇನ್ AICT ಕಟ್ತಿರೋ ಅಥವಾ ಯಾವ ಚಂದ್ರಲೋಕ ತೋರಿಸ್ತಿರೋ, ದಯವಿಟ್ಟು ಇಲ್ಲಿ ಫಸ್ಟ್ ತೋರಿಸಿ, ಆಮೇಲೆ ಜನಗಳಿಗೂ ಒಂದು ವಿಶ್ವಾಸ ಮೂಡ್ತದೆ. ಮುಂದೆ ಹೋಗೋಣ. ಈಗ ನಿಮ್ಗೆ ಎಲ್ಲರಿಗೂ ತಿಳಿದಿರಂಗೆ ಅಣ್ಣ, ಈಗ GBDA ಬಂದು ರಚನೆ ಆಗಿರ್ತಕ್ಕಂಥದ್ದು 2 ವರ್ಷದ ಹಿಂದೆ, 2023 ಲೇಟರ್ ಆನ್ ಕೊನೆ ಹಂತದಲ್ಲಿ 2023 ರಚನೆ ಆಗಿರ್ತಕ್ಕಂಥದ್ದು. ಬಟ್ ಇಲ್ಲಿವರೆಗೂ GBDAಗೆ ಯಾವ ರೀತಿಯಾದಂತ ಅನುಭವವೂ ಕೂಡ ಇಲ್ಲ ಈ ವಿಚಾರದಲ್ಲಿ. ಈಗ ನಿಮಗೆ ಒಂದ್ ಕಡೆ ತಾಂತ್ರಿಕ ಸಿಬ್ಬಂದಿಗಳಿದಾರ, ಅಥವಾ ಸಿಬ್ಬಂದಿ ವರ್ಗ ಇದೆಯಾ, ಅಥವಾ ಆರ್ಥಿಕವಾಗಿ ಸಂಪನ್ಮೂಲವನ್ನ ಎಲ್ಲಿಂದ ನೀವು ಜನರೇಟ್ ಮಾಡ್ತೀರಿ, ಇದು ಎಲ್ಲದರ ಕೊರತೆ ಇವತ್ತು GBDAಯಲ್ಲಿ ಎದ್ದು ಕಾಡ್ತಾ ಇದೆ. ಇದು ಒಂದು ವಿಚಾರ ಇವತ್ತು ಸರ್ಕಾರ ಉತ್ತರ ಕೊಡಬೇಕು. ಮತ್ತೆ ಇಲ್ಲಿವರೆಗೂ ಕೂಡ ಸಾಮಾಜಿಕವಾಗಿ ಮತ್ತೆ ಪರಿಸರ ಅಧ್ಯಯನವನ್ನ ನೀವು ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ. ಪರಿಸರ ಅಧ್ಯಯನವನ್ನ ಇಲ್ಲಿವರೆಗೂ ಕೂಡ ಯಾವುದೇ ರಿಪೋರ್ಟ್, ಅದ್ರ ಬಗ್ಗೆ ಯಾವುದೇ ಬೇಕಾಗಿರ್ತಕ್ಕಂಥ ಮಾಹಿತಿ, ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ನಮ್ಗೆ ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಸರ್ಕಾರ. ಅಟ್ ದ ಸೇಮ್ ಟೈಮ್ ಹಿಂದೆನೆ ಹೋಗಿಪ್ಪ, ಸಾಮಾಜಿಕವಾಗಿ ಇವತ್ತು ರೈತರ ಪರಿಸ್ಥಿತಿಗಳೇನಿದೆ, ಯಾಕೆಂದ್ರೆ ಪಾಪ ಇತ್ತೀಚೆಗೆ ಅದೇನೋ ಸೋಶಿಯೋ ಎಕನಾಮಿಕ್ ಸರ್ವೆ ಎಲ್ಲರಿಗೂ ನ್ಯಾಯ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ನೀವು ಚರ್ಚೆ ಮಾಡ್ತೀರಿ. ಆದ್ರೆ ಇಲ್ಲಿ 10 ಹಳ್ಳಿಗಳಲ್ಲಿ ವಾಸ ಆಗಿರ್ತಕ್ಕಂಥ ನಮ್ಮ ರೈತರ ಬದುಕು ಯಾವ ರೀತಿ ಇದೆ, ಯಾವ ರೀತಿ ಬದುಕ್ತಾ ಇದ್ದಾರೆ, ಆ ಕೃಷಿಯಿಂದನೇ ಇವತ್ತು ಎಷ್ಟು ಜನ ರೈತರು ಬದುಕನ್ನ ಕಟ್ಕೊಂಡು ಅವರ ಕುಟುಂಬಗಳು ನಿರ್ವಹಣೆ ಮಾಡ್ತಾ ಇದ್ದಾರೆ, ಎಷ್ಟು ಜನ ಅವ್ರ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸವನ್ನ ಅದರಿಂದ ಪೂರೈಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಆಲೋಚನೆ ಮಾಡ್ಬೇಕಲ್ಲ. ಈ ಸಾಮಾಜಿಕವಾಗಿ ನೀವು ಅವ್ರಿಗೆ ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶ ನಿಮ್ಮಲ್ಲಾಗಿದ್ರೆ ಇದನ್ನು ಕೂಡ ನೀವು ಒಂದು ವರದಿಯನ್ನ ಮಾಡಬೇಕಾಗಿತ್ತು. ಒಂದ್ ಕಡೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬಗ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿಗಳು ಸರ್ಕಾರ ಕೊಟ್ಟಿಲ್ಲ. ಇನ್ನು ಸೋಷಿಯಲಿ ಸಾಮಾಜಿಕವಾಗಿ ರೈತರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ರ ಬಗ್ಗೆ ನೀವು ಇಲ್ಲಿವರೆಗೂ ಅವ್ರನ್ನ ಹೋಗಿ ಕನಿಷ್ಠ ಪಕ್ಷ
ಸೌಜನ್ಯತೆಯಿಂದ ಅವ್ರ ಮನೆಗಳಿಗೆ ಭೇಟಿ ಕೊಟ್ಟು ಏನ್ ನಿಮ್ ಸಮಸ್ಯೆ ಏನು, ನೀವ್ ಹೆಂಗ್ ಬದುಕ್ತಾ ಇದ್ದೀರಿ, ನಾಳೆ ಈ ಜಮೀನು ಏನಾದ್ರೂ ಸರ್ಕಾರ ಈ ರೀತಿ 9,000 ಎಕರೆ ಅಕ್ವಿಸಿಷನ್ ಆದ ಸಂದರ್ಭದಲ್ಲಿ ಮುಂದೆ ನಿಮ್ಮ ಜೀವನ ಯಾವ ರೀತಿ ನಡೆಸ್ತೀರಿ, ನಿಮ್ ಬದುಕು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ನಿಮ್ ಮಕ್ಕಳ ಭವಿಷ್ಯ ಏನಾಗ್ತದೆ, ಇದ್ರ ಬಗ್ಗೆ ಸರ್ಕಾರ ಆಲೋಚನೆ ಮಾಡ್ಬೇಕಾ ಬೇಡವಾ? ಮುಂದೆ ಹೋಗಿಪ್ಪ. ಅದೇ ವಿಚಾರನೇ ಹೇಳಿ. ಮುಂದೆ ಹೋಗಿ. ಈಗ ರೈತರಿಗೆ ಪರಿಹಾರದ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಪರಿಹಾರದ ಬಗ್ಗೆ ಇರಲಿ, ಇಲ್ಲಿಯವರೆಗೂ ಕೂಡ ಆ 10 ಹಳ್ಳಿನಲ್ಲಿ ಅಲ್ಲಿರ್ತಕ್ಕಂಥ ರೈತ ಹೋರಾಟಗಾರರ ಹಾದಿಯಾಗಿ ನಾನು ಕೇಳ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳಿಗೆ, ಇಲ್ಲಿಯವರೆಗೂ ಒಂದು ಸಭೆಯನ್ನ ಕೂಡ ನೀವು ರೈತರ ಜೊತೆ ಮಾಡ್ಲಿಕ್ಕಾಗಿದ್ಯಾ? ಯಾರನ್ನಾದ್ರೂ ರೈತರುಗಳನ್ನ ನೀವು ಭೇಟಿ ಮಾಡಿ ಆ 10 ಹಳ್ಳಿಗಳಲ್ಲಿ ಬರ್ತಕ್ಕಂಥ ಜಮೀನಿನ ಹೊಂದಿರ್ತಕ್ಕಂಥ ರೈತರು ಯಾರಿದ್ದಾರೆ, ಇದನ್ನ ಯಾವ ರೀತಿ ನಾವು ಮುನ್ನಡೆಸ್ಬೋದು, ಈ ಪ್ರಾಜೆಕ್ಟ್ನ ತಗೊಂಡು ಹೋಗ್ತಕ್ಕಂಥದಕ್ಕೆ ನಿಮ್ಮ ಸಲಹೆಗಳೇನು, ನಿಮ್ಮ ಸೂಚನೆಗಳೇನು, ಅಥವಾ ನೀವು ಇದನ್ನ ಕೈ ಬಿಡಬೇಕು ಅಂತೀರಾ ಅಥವಾ ಇದನ್ನ ಕೈಗೆ ಎತ್ಕೋಬೇಕು ಅಂತೀರಾ? ಇದ್ರ ಬಗ್ಗೆ ಕನಿಷ್ಠ ಒಂದು ಕಾಳಜಿಯನ್ನು ಹೊತ್ತು ಉಪಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಒಂದು ಸಭೆ ಮಾಡೋದಿರಲಿ. ಇಡೀ ರಾಜ್ಯ ವ್ಯಾಪ್ತಿ ಒಂದು ಇಡೀ ದಿನ ಇಡೀ ಮಾಧ್ಯಮಗಳಲ್ಲಿ ಎಲ್ಲಾ ಮಾಧ್ಯಮಗಳಲ್ಲೂ ಪ್ರಸಾರ ಆಯ್ತು. ಉಪಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೊಂಡ್ರು, ನಾನು ಏನ್ ಮಾಡ್ಬೇಕು ಅದನ್ನ ಮಾಡೇ ತೀರ್ತೀನಿ, ನೀವು ಯಾವ ರೀತಿ ತಡೆಗಟ್ತೀರಾ ನನ್ನನ್ನ ನಾನು ನೋಡೇ ಬಿಡ್ತೀನಿ ಅಂತ ನೀವು ತೊಡೆ ತಟ್ಟು ಹೋಗ್ತೀರಿ ರೈತರ ಮುಂದೆ ನಿಂತ್ಕೊಂಡು. ನೀವು ರೈತರಿಗೆ ತೋರಿಸ್ತಕ್ಕಂಥ ಗೌರವ? ಇದಕ್ಕ ನೀವು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರೋದು? ಈಗ ನೀವು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಮ್ಮ ಪ್ರಾಜೆಕ್ಟ್ ಬಗ್ಗೆ ನಾನೇನು ಹೇಳ್ತಾ ಇಲ್ಲ, ಬಟ್ ರೈತರನ್ನ ನೀವು ಕನ್ಸಲ್ಟ್ ಮಾಡಿದೀರಾ, ನೀವು ಅವ್ರನ್ನ ಕನ್ಸಲ್ಟ್ ಮಾಡಿದೀರಾ? ಇದನ್ನ ಮಾಡಬಹುದಾ, ಮಾಡೋದ್ರಿಂದ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ ಇಲ್ಲಿವರೆಗೂ. ಮುಂದೆ ಹೋಗಿ. ಇದು ಬಹಳ ಮುಖ್ಯವಾದಂತ ಅಂಶ. 20,000 ಕೋಟಿಯಷ್ಟು ಈ ಯೋಜನೆಯನ್ನ ಸಂಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಇಷ್ಟು ಹಣಕಾಸು ಬೇಕು ಅಂತಕ್ಕಂಥದ್ದು ಈಗ ಅವರು ಒಂದು ಅಧ್ಯಯನವನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ BMRDA ಇಂದ ಸಾಲದ ರೂಪದಲ್ಲಿ, ಅಗೈನ್ BMRDA ಇರತಕ್ಕಂಥದ್ದೇನು ಒಂದಷ್ಟು ಬೆಟರ್ಮೆಂಟ್ ಚಾರ್ಜಸ್ ಅವು ಇವು ಕಟ್ಟಿಸ್ಕೊಂಡು ರಸ್ತೆಗಳು ಮತ್ತೊಂದು ಅಭಿವೃದ್ಧಿಗೆ ಇರತಕ್ಕಂಥ ಹಣ, ನೀವು ಇದನ್ನ ಇಲ್ಲಿ ಬಳಕೆ ಮಾಡ್ತೀರಾ ಅಂದ್ರೆ ಮತ್ತೆ ಮುಂದೆ BMRDA ಸಂಸ್ಥೆ ಅಲ್ಲಿ ಅವ್ರ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು? ಅವ್ರ ಹತ್ರ 2,950 ಕೋಟಿ ರೂಪಾಯಿ ದುಡ್ಡಿದೆ, ಅದನ್ನ ನಾವು ಸಾಲದ ರೀತಿಯಲ್ಲೇ ಪಡ್ಕತೀವಿ ಈ ಯೋಜನೆಗೆ ಅಂತಕ್ಕಂಥದ್ದು ಒಂದು ತೋರಿಸಿದಿರಿ. ಇನಿಷಿಯಲಿ ಇದನ್ನ ಒಂದು ತೋರಿಸ್ಕೊಂಡಿದ್ದೀರಿ. ಇದನ್ನ ಹೊರತುಪಡಿಸಿ ಇನ್ನ 17,500 ಕೋಟಿ ಅದು ಆಂತರಿಕ ಸಂಪನ್ಮೂಲ BMRDA, ಬಟ್ ಬಾಹ್ಯ ಸಂಪನ್ಮೂಲದಲ್ಲಿ ಇನ್ನ 17,500 ಕೋಟಿ ನೀವ್ ಎಲ್ಲಿಂದ ತಗೊಬರ್ತೀರಾ ಅಂದ್ರೆ ಸರ್ಕಾರ ಹೇಳಿರ್ತಕ್ಕಂಥದ್ದು ಅವ್ರ ಪ್ರೆಸ್ ಮೀಟ್ ಅಲ್ಲಿ ಹುಡ್ಕೋ ಇಂದ ತಗೊಂಡ್ಬರ್ತೀರಾ ಅಂತಕ್ಕಂಥದ್ದು. ಆದರೆ ನಮ್ಮ ಪ್ರಶ್ನೆ ಇರುವಂತದ್ದು, ಈಗ ಬಾಹ್ಯ ಸಂಸ್ಥೆಗಳ ಸಾಲ ಪಡೆಯಲು ಸರ್ಕಾರದ ಭೂಮಿ ಅಥವಾ ರೈತರ ಭೂಮಿಯನ್ನ ನೀವು ಅಡ ಇಡ್ತೀರಾ? ಶ್ಯೂರಿಟಿ ಕೊಡ್ಬೇಕಲ್ಲ. ಯಾವ್ದಾದ್ರು ಒಂದು ಭೂಮಿ, ಈಗ ಯಾವುದೇ ಒಂದು ಬ್ಯಾಂಕು ಯಾವುದೋ ಒಂದು ವ್ಯಕ್ತಿ ನಾವು ಸಾಲ ತಗೊಳಕ್ ಹೋದಾಗ ಶ್ಯೂರಿಟಿ ಕೇಳ್ತಾರಲ್ಲ ಯಾವುದೇ ಬ್ಯಾಂಕ್ ಆದ್ರೂ, ಅದೇ ರೀತಿ ಈಗ ಹುಡ್ಕೋನು ಕೂಡ ನಾಳೆ ಶ್ಯೂರಿಟಿ ಕೇಳ್ಬೋದು. ಏನ್ ಶ್ಯೂರಿಟಿ ಕೊಡ್ತೀರಿ ನೀವು? ರೈತರ ಜಮೀನ ಅಡ ಇಡ್ತೀರಾ ಅಥವಾ ಸರ್ಕಾರಿ ಜಮೀನು ಲಭ್ಯವಾಗಿರ್ತಕ್ಕಂಥದ್ದೇನು 750 ಎಕರೆನೋ ಏನೋ ಓದದ್ನಲ್ಲ ನಾನು ಪ್ರಾರಂಭದಲ್ಲಿ, ಅದನ್ನ ಇಡ್ತೀರಾ? ಈಗ ಹುಡ್ಕೋ ಇಂದ ನಾವು ಸಾಲ ತಗೊಬರ್ತೀವಿ ಅಂದ್ರೆ ಏನಾದ್ರೂ ಹುಡ್ಕೋ ನಿಮಗೆ ಸಾಲ ಕೊಡ್ತೀವಿ ಅಂತಕ್ಕಂಥದ್ನ ಏನಾದ್ರೂ ಇಲ್ಲಿವರೆಗೂ ಅಪ್ರೋಚ್ ಮಾಡಿರ್ತಕ್ಕಂಥದ್ದು ಏನಾದ್ರು ಒಂದು ಅಫಿಷಿಯಲ್ ಲೆಟರ್ ಇರ್ಬೇಕಲ್ಲ, ನಿಮ್ಮ ಹತ್ರ ಒಂದು ಪತ್ರ ಇರ್ಬೇಕಲ್ಲ, ಇದೆಯಾ ನಿಮ್ಮ ಹತ್ರ? ಹುಡ್ಕೋ ಇಂದ ಸಾಲ ತಗೊಬರ್ತೀವಿ ಅಂತ ಹೇಳಿದೀರಾ ಅಷ್ಟೇ. ಅದನ್ನ ಯಾವ ರೀತಿ ತಗೊಬರ್ತೀರಿ ಅಂತಕ್ಕಂಥದ್ದು ಇಲ್ಲಿವರೆಗೂ ರಾಜ್ಯ ಸರ್ಕಾರದ ಕಡೆಯಿಂದ ನಮ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ. ಮುಂದೆ ಹೋಗೋದಲ್ಲ.
ಇದು ನಿಮ್ ಮುಂದೆ ಇರ್ತಕ್ಕಂಥ ವಿಚಾರ. ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆದಂತದ್ದು ಡಿಸೆಂಬರ್ 2023. ಆ ಸಂದರ್ಭದಲ್ಲಿ ರಮೇಶ್ ಅಂತಕ್ಕಂಥವ್ರು ಒಬ್ರು ಸದಸ್ಯರು ನೇಮಕಾತಿ ಆಗಿದ್ರು. ಅವ್ರನ್ನ ಹಿಂಪಡೆದು ಈಗ ಉಪಮುಖ್ಯಮಂತ್ರಿಗಳ ಸಹೋದರನನ್ನ ಇಲ್ಲಿ ಸದಸ್ಯರಾಗಿ ಮುನ್ನೆಲೆಗೆ ತಗೊಂಬಂದಿದ್ದಾರೆ. ಯಾತಕ್ಕೋಸ್ಕರ ತಗೊಂಬಂದಿದ್ದಾರೆ ನಮಗ್ ಗೊತ್ತಿಲ್ಲ. ಯಾವಾಗ ಇದೆಲ್ಲ ಸ್ವಲ್ಪ ಈ ಭೂ ಸ್ವಾಧೀನ ಪ್ರಕ್ರಿಯೆಗಳು ಬಹಳ ವೇಗವಾಗಿ ಒಂದು ಚಾಲನೆಯನ್ನ ಕೊಟ್ಟರು, ಆಗಿಂದ ರಮೇಶ್ ಅಂತಕ್ಕಂಥವ್ರು ಹಿಂಸರಿದಿದ್ದಾರೆ. ರಮೇಶ್ ಅವರ ರಿಪ್ಲೇಸ್ಮೆಂಟ್ ಆಗಿ ಉಪಮುಖ್ಯಮಂತ್ರಿಗಳ ಸಹೋದರರು ಎಂಟ್ರಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ ಯಾತಕ್ಕೋಸ್ಕರ ಈಗ ಬಂದ್ರು ಅಂತ. 2 ವರ್ಷ ಆದ್ಮೇಲೆ ಮುಂದಕ್ಕೆ ಹೋಗೋದಾರೆ. ಆಸ್ ಇಟ್ ಈಸ್ ತಾವು ನೋಡಿದಿರಿ, ಈಗ ತಾನೇ ಪ್ರಸ್ತಾವನೆಯನ್ನ ಇಟ್ಟಿದ್ದೇನೆ. ಇಲ್ಲಿ ಒಟ್ಟಾರೆಯಾಗಿ ನಾನು ಮಾಗಡಿ ಮಂಜಣ್ಣ ಅವರು ಜೊತೆಯಲ್ಲಿ ರೈತ ಹೋರಾಟಗಾರರು, ಕೆಲವೊಂದಷ್ಟು ಬುದ್ಧಿಜೀವಿಗಳು ಆ ಭಾಗದಲ್ಲಿ ಏನಿದ್ದಾರೆ, ನಾವು ಸಂಪೂರ್ಣ ವಿಷಯವನ್ನ ಕಲೆ ಹಾಕಿದ್ದೇವೆ. ಕನಿಷ್ಠ ಪಕ್ಷ 10 ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರೇನಿದ್ದಾರೆ, 80% ಜನ ರೈತರು ಇದನ್ನ ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ನಾವು ಇಲ್ಲಿ ಪಾರ್ಟಿ ಆಫೀಸಲ್ಲಿ ಕೂತ್ಕೊಂಡು ಅಥವಾ ಇಲ್ಲೆಲ್ಲರೂ ಒಳಗಡೆ ಕ್ಲೋಸ್ ಡೋರಲ್ಲಿ ಕೂತ್ಕೊಂಡು ಮಾಡೋವಂಥ ಸಭೆಗಳಿಗೂ ಪ್ರಾಕ್ಟಿಕಲಿ ನಮಗೆ ಆನ್ ಗ್ರೌಂಡ್ ಎಕ್ಸ್ಪೀರಿಯನ್ಸ್ಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಸಿಗ್ತಕ್ಕಂಥ ಅನುಭವ ನಾವು ಮ್ಯಾಚ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಇದರಲ್ಲಿ ಬಹಳ ಚೆನ್ನಾಗಿ ಈ ಪಕ್ಷದ ಕಾರ್ಯಕರ್ತನಾಗಿ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಿಕ್ಕಂಥ ವಿಚಾರ, ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಜನತಾದಳ ಪಕ್ಷವನ್ನು ಪ್ರೀತಿಸ್ತಕ್ಕಂಥ ಒಂದು ವರ್ಗ ಇದೆ. ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಜೊತೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಅಷ್ಟೇ, ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಯಿಂದ ಹಿಡಿದು ಎಲ್ಲ MLA ಎಲೆಕ್ಷನ್ವರೆಗೂ ಕೂಡ ಹೋರಾಟವನ್ನು ಮಾಡ್ತೇವೆ. ಪ್ರತಿ ವಿಚಾರದಲ್ಲೂ ಆ ಜಿಲ್ಲೆ ಆಯಾ ತಾಲೂಕುಗಳಲ್ಲಿ ಏನೇನು ಸಮಸ್ಯೆಗಳು ಎದುರು ನೋಡ್ತಾ ಇದ್ದಾರೆ ಇವೆಲ್ಲವನ್ನ ಮುಂದಿಟ್ಕೊಂಡು ಹೋರಾಟ ಮಾಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವೂ ಕೂಡ ಒಂದು ಸಭೆಯಲ್ಲಿ ಮೂಡಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳೋಣ, ಧರ್ಮಸ್ಥಳದ್ದೇನೋ ಈಗ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರದ್ಧಾ ಕೇಂದ್ರ ಅಂತಕ್ಕಂಥದ್ದು ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ನಡೆಗಳು ಈ ರಾಜ್ಯ ಸರ್ಕಾರ ಏನು ಇಡ್ತು, SITಯನ್ನು ತರಾತುರಿಯಲ್ಲಿ ರಚನೆ ಮಾಡಿದ್ರು. ಬಟ್ ಅಂತಿಮವಾಗಿ ಅದರಿಂದ ಹೊರಗಡೆ ಬಂದಂಥ ಫಲವಾದರೂ ಏನು? ಅದು ಯಾರೋ ಬುರುಡೆ ಪ್ರಕರಣ ಅಂದರು, ಅಲ್ಲೂ ಕೂಡ ಯಾವುದೇ ರೀತಿ ನಮಗೆ ಆ ವಿಷಯದಲ್ಲಿ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಇನ್ನು ವಿಧಾನ ಕಲಾಪದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಪದ ಬಳಸ್ತಾರೆ. ಆ ಷಡ್ಯಂತ್ರದ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳನ್ನೂ ಕೂಡ ಇವತ್ತು SITಯ ತನಿಖೆ ಮೂಲಕ ಅದನ್ನು ಕೂಡ ಹೊರಗಡೆ ತಗೊಂಡು ಬರ್ಲಿಕ್ಕೆ ಆಗಲಿಲ್ಲ. ಒಟ್ಟಾರೆಯಾಗಿ ನಮ್ಮ ಧಾರ್ಮಿಕ ಕೇಂದ್ರದ ಬಗ್ಗೆ ಹಲವಾರು ದಿನಗಳು ಒಂದು ರೀತಿ ಅನುಮಾನಗಳಿಗೆ ಎಡೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ತಗೊಂಡಂಥ ಕೆಲವೊಂದಷ್ಟು ನಡೆಗಳು ನಿಜಕ್ಕೂ ಕೂಡ ಅಕ್ಷಮ ಅಪರಾಧ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆನೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಸರ್, ತಾವೇ ಮಾಧ್ಯಮಗಳಲ್ಲಿ ಕಳೆದ 2-3 ದಿನಗಳಿಂದ ಸುದ್ದಿ ಪ್ರಕಟಣೆ ಮಾಡ್ತಾ ಇದ್ದೀರಿ. ಏನು ಕೆಲವೊಂದಷ್ಟು ಈ ಆ್ಯಪ್ಗಳು, ಈ ಸರ್ವರ್ಗಳು ಇವೆಲ್ಲವೂ ಕೂಡ ಟೆಕ್ನಿಕಲ್ ಗ್ಲಿಚ್ಚಿಂದ ಏನು ಫೇಲ್ಯೂರ್ಗಳು ಕಾಣ್ತಾ ಇದೆ. ಬೆಂಗಳೂರು ಸಿಟಿ ಇಲ್ಲಿ ಇರ್ತಕ್ಕಂಥ ಈಗ ಆ್ಯಪ್ನ ಕ್ರಿಯೇಷನ್ ಮಾಡ್ತಕ್ಕಂಥ ಹುಡುಗರುಗಳು ಯಾವ ಹಂತದ ಟ್ಯಾಲೆಂಟ್ ಹುಡುಗರುಗಳು ಇಲ್ಲಿದ್ದಾರೆ ಅಂದರೆ, ಬೇರೆ ಬೇರೆ ಹೊರದೇಶಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಇವತ್ತು ಇಲ್ಲಿರ್ತಕ್ಕಂಥ ಬಹಳ
ಪ್ರತಿಭಾವಂತ ಯುವಕರುಗಳು ಈ ಆ್ಯಪನ್ನು ಕ್ರಿಯೇಷನ್ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇಂಥ ಒಂದು ಸಮಯದಲ್ಲಿ ರಾಜ್ಯ ಸರ್ಕಾರ ಅದೇನೋ ಅವ್ರ ಲೆಕ್ಕಾಚಾರದ ಪ್ರಕಾರ 1,43,00,000 ಮನೆಗಳಿದೆ ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ದಾರೆ. ಅವರೇನಂದ್ರು ಪ್ರಾರಂಭಿಕ ಹಂತದಲ್ಲಿ, ಈಗ ಹಿಂದುಳಿದಿರ್ತಕ್ಕಂಥ ಆಯೋಗ ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೇನು ನಡೀತಾ ಇದೆ ಈ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಸರ್ವೆ, ಇಲ್ಲಿವರೆಗೂ ಎಷ್ಟು ಮನೆಗಳನ್ನ ತಲುಪಲಿಕ್ಕಾಗಿದೆ? 4 ಲಕ್ಷ ಮನೆಗಳು ತಲುಪಿದ್ದಾರೆ ಅವ್ರ ರಿಪೋರ್ಟ್ ಪ್ರಕಾರ. ಸರ್ಕಾರದ ಮಾಹಿತಿ ಪ್ರಕಾರ, ಅವರ ರಿಪೋರ್ಟ್ ಪ್ರಕಾರವೇ 1,43,00,000 ಮನೆಗಳಿದೆ ಅಂದಾಗ 15 ದಿನದಲ್ಲಿ 420 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೆಲ್ಲವನ್ನ ನಾವು ವರದಿ ರಿಪೋರ್ಟನ್ನು ರೆಡಿ ಮಾಡಿ ರಾಜ್ಯದ ಜನತೆ ಮುಂದೆ ಇಡ್ತೀವಿ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ. 4 ಲಕ್ಷ ಮನೆಗೆ ತಲುಪಿದ್ದೀರಾ. ಇನ್ನೇನು ವಿಜಯದಶಮಿ ಬರ್ತಾ ಇದೆ, ದಸರಾ 2ನೇ ತಾರೀಕು. ನೀವೇನಂದ್ರಿ, ಇದು ಈ ರಜಾ ಇರ್ತದೆ, ಈ ಟೈಮಲ್ಲಿ ಶಿಕ್ಷಕರು ಸಿಗ್ತಾರೆ, ಸರ್ಕಾರಿ ಸಿಬ್ಬಂದಿಗಳು ಸಿಗ್ತಾರೆ, ಗೌರವಧನ ಆಮೇಲೆ ಅದು ಇರಲಿ ಆಯ್ತು. ಗೌರವಧನ ಇಲ್ಲಿವರೆಗೂ ಕೊಟ್ಟಿಲ್ಲ ಅನ್ನೋದು ಕೂಡ ಬಹಳ ಜನ ಹೇಳಿದ್ರು. ಅದಾಗ್ಲಿ, ವರದಿ ಆದ್ಮೇಲೆ ಗೌರವಧನ ಆಯ್ತು, ಅದು ಮಾತಾಡೋದನ. ಬಟ್ ಇಲ್ಲಿವರೆಗೂ ಎಷ್ಟು ಜನ ಮನೆಗಳು ತಲುಪಿದ್ದೀರಿ? 4 ಲಕ್ಷ ಮನೆಗಳು. ಆಮೇಲೆ 60 ಪ್ರಶ್ನೆಗಳಲ್ಲಿ ಪದೇ ನಿಮ್ಮ ಸರ್ವರ್ ಹ್ಯಾಂಗ್ ಆದರೆ ನೀವು ಹೋಗಿ ನೀವು ಪ್ರಶ್ನೆ ಕೇಳೋಕ್ಕೆ ನಿಮಗೆ 1,43,00,000 ಮನೆಗಳು ಅಂತ ಹೇಳಿದ್ರೆ ಒಬ್ಬೊಬ್ರಿಗೂ 60 ಪ್ರಶ್ನೆ ಅಂದರೆ ಆ ಸರ್ವರ್ಗಳು ಹ್ಯಾಂಗ್ ಆದರೆ ಏನು ಮಾಡ್ತೀರಿ ನೀವು? ಯಾವಾಗ ಅಚೀವ್ ಮಾಡ್ತೀರಿ? ಆಮೇಲೆ ಈಗ ಏನಾಗುತ್ತೆ ಅಲ್ಟಿಮೇಟ್ಲಿ, ಈಗ 15 ದಿನದ ಗಡುವು ಮುಗಿದೋಗುತ್ತೆ, 420 ಕೋಟಿ ಹೋಗ್ಬಿಟ್ಟು ಮತ್ತೆ ಆ ಎಸ್ಟಿಮೇಷನ್ನ ಏರಿಕೆ ಮಾಡ್ಕೊತೀರಿ, ಮತ್ತದು 650 ಕೋಟಿ ಅಂತ ತೋರಿಸ್ತೀರಿ. ಮತ್ತೆ 15 ದಿನ ನಿಮಗೆ ಈಗ ಮತ್ತೆ ಶಾಲಾ ಕಾಲೇಜುಗಳು ಇವೆಲ್ಲ ಪ್ರಾರಂಭ ಆದ್ಮೇಲೆ ನಿಮ್ಗೆ ಶಿಕ್ಷಕರಲ್ಲಿ ಸಿಗ್ತಾರೆ ಮಾಡೋದಕ್ಕೆ. ಟ್ರೈನಿಂಗ್ ಕೊಟ್ಟು ಮಾಡ್ಸಕ್ಕಾಗಿಲ್ಲ. ಶ್ರೀಕಂಠೇಗೌಡರು ಸಾಹೇಬ್ರು ಹೇಳಿದಂಗೆ ಕೊಟ್ಟಿಲ್ಲ ಪಾಪ. ಯಾವ ರೀತಿ ನೀವು ಕಂಡಕ್ಟ್ ಮಾಡಬೇಕು ಈ ಸರ್ವೆನ ಅನ್ನೋದು ಕೂಡ ನೀವು ಮಾಡ್ಕೊಂಡಿಲ್ಲ ಸರ್ಕಾರ. ನೀವು ಏನು ಸಾಧನೆ ಮಾಡಕ್ಕೆ ಹೋಗ್ತಿದ್ದೀರಿ? ಹಂಗೆ ನಾನು ಒಂದು ಪ್ರಶ್ನೆ ಕೇಳೋದಾದರೆ, ಈಗ ಮೊನ್ನೆ ಒಂದು ಹಿಂದುಳಿದ ವರ್ಗದ ಆಯೋಗದಲ್ಲಿ ಮಾಡ್ಕೊಂಡ್ರಲ್ಲಣ್ಣ ಸರ್ವೆ, ಎಷ್ಟು 190 ಕೋಟಿನಾ? 187 ಕೋಟಿ ಆಯ್ತು. ಹೋಗ್ಲಿ, ಆ ಸೋಷಿಯೋ ಎಕನಾಮಿಕ್ ಸರ್ವೆನಲ್ಲಿ ವರದಿ ಆದ್ರೂ ಏನು ಬಂದಿದೆ ಅನ್ನೋದಾದ್ರೂ ಸಾರ್ವಜನಿಕವಾಗಿ ಇಟ್ಬಿಡಿ. ಆ ಸರ್ವೆ ರಿಪೋರ್ಟ್ನ ಕಾಳು ಮಾಡ್ತೀರಿ, ಅಷ್ಟು ದುಡ್ಡು ಕಾಸು ಟ್ಯಾಕ್ಸ್ ಪೇಯರ್ಸ್ ಮನಿ ಖರ್ಚು ಮಾಡ್ಕೊಂಡಿದ್ದೀರಿ, ಅದಾದ್ರೂ ಪ್ರಕಟಣೆ ಹೊರಡಿಸಿ. ಪಬ್ಲಿಕ್ ಡೊಮೈನ್, ಪಬ್ಲಿಕ್ ಪ್ಲಾಟ್ಫಾರ್ಮ್ಸಲ್ಲಿ ಬಿಡೋಕ್ಕೇನಿದೆ? ಅದನ್ನ ಅಷ್ಟು ಖರ್ಚು ಮಾಡಿದ್ದೀರಲ್ಲ ಟ್ಯಾಕ್ಸ್ ಪೇಯರ್ಸ್ ಮನಿ, ಅದು ಮಾಡಲಿಲ್ಲ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ನೋಡ್ಬೇಕು ಸರ್. ಎಲ್ಲ ನೋಡೋಣ ಬನ್ನಿ ಸರ್, ಎಲ್ಲೆಲ್ಲಿಗೆ ಹೋಗಿ ನಿಲ್ಲುತ್ತೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.